ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ಸ್ ನೇಮಕಾತಿ ಬಗ್ಗೆ ಮಾತಾಡೋಣ. ಹೌದು, ಆಕ್ಚುಲಿ ಇದೊಂದು ಬಹಳ ಮುಖ್ಯವಾದ ಕಾನೂನು ಬೆಳವಣಿಗೆ. ಹೌದು. ರಾಜ್ಯ ಸರ್ಕಾರದ ಒಂದು ನಿಲುವು ಮತ್ತೆ ಯುಜಿಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರ ನಿಯಮಗಳ ಮಧ್ಯೆ ಒಂದು ಸಂಘರ್ಷ ಇತ್ತು. ಹೌದು. ಇದರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಅಕ್ಟೋಬರ್ 8, 2025ರಂದು ಒಂದು ತೀರ್ಪು ಕೊಟ್ಟಿದೆ. ಹೌದು. ಸೊ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದು ನಮ್ಮ ಉನ್ನತ ಶಿಕ್ಷಣದ ಕ್ವಾಲಿಟಿ ಇದೆಯಲ್ಲ, ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ವಿಷಯ. 2023ರಲ್ಲಿ ಏನಾಯ್ತು ಅಂದ್ರೆ ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು. ಹೌದು ಹೌದು. ಅದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಸ್ನಾತಕೋತ್ತರ ಪದವಿ ಇದ್ರೆ ಸಾಕು, ನೆಟ್ ಸ್ಲೆಟ್ ಅಥವಾ PhD ಇರ್ಲೇಬೇಕು ಅಂತೇನಿಲ್ಲ ಗೆಸ್ಟ್ ಲೆಕ್ಚರರ್ ಆಗೋಕೆ ಅಂತ ಹೇಳಿದ್ರು. ಓಕೆ. ಇದು UGC ರೂಲ್ಸ್ಗೆ ವಿರುದ್ಧವಾಗಿದೆ ಅಂತ ಕೆಲವರು ಕೋರ್ಟ್ಗೆ ಹೋದ್ರು. ಸರಿ. ಆಗ ಸಿಂಗಲ್ ಜಡ್ಜ್ ಬೆಂಚ್ ಅಂದ್ರೆ ಏಕಸದಸ್ಯ ಪೀಠ ಆ ಸರ್ಕಾರದ ನೋಟಿಫಿಕೇಶನ್ನ ರದ್ದು ಮಾಡಿತ್ತು ಅಲ್ವಾ? ಹೌದು. ಅವ್ರು ಹೇಳಿದ್ದು UGCಯ 2018ರ ನಿಯಮಗಳು ಮತ್ತೆ 2019ರ ಗೈಡ್ಲೈನ್ಸ್ ಇದೆಯಲ್ಲ, ಅದನ್ನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ. ಅಂದ್ರೆ ನೆಟ್ ಸ್ಲೆಟ್ PhD ಇರಲೇಬೇಕು, ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟು ಅಂತ ಸ್ಪಷ್ಟಪಡಿಸಿದ್ರು. ಕರೆಕ್ಟ್. ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ರಾಜ್ಯ ಸರ್ಕಾರ ಏನ್ ಮಾಡ್ತು, ಆ ಸಿಂಗಲ್ ಜಡ್ಜ್ ಆರ್ಡರ್ ವಿರುದ್ಧ ಅಪೀಲ್ ಹೋಯ್ತು. ರಿಟ್ ಅಪೀಲ್ ಅದು. ಓ ಹೌದಾ? ಮೇಲ್ಮನವಿ ಸಲ್ಲಿಸಿದ್ರಾ? ಹೌದು. 157/88 ಆಫ್ 2024. ಅವ್ರು ಕೇಳಿದ್ದು 2025-26ನೇ ಅಕಾಡೆಮಿಕ್ ಇಯರ್ಗೆ ಮಾತ್ರ, ಈ ವರ್ಷಕ್ಕೆ ಮಾತ್ರ ವಿನಾಯಿತಿ ಕೊಡಿ ಅಂತ. ಕಾರಣ ಏನ್ ಕೊಟ್ರು? ಕಾರಣವಾಗಿ ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ, ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್, ಅಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ, ಶಾರ್ಟೇಜ್ ಇದೆ ಅಂದ್ರು. ಆಮೇಲೆ ಇನ್ನು ಕೆಲವು ವಿಷಯಗಳಿಗೆ ನೆಟ್ ಸ್ಲೆಟ್ ಸೆಟ್ ಪರೀಕ್ಷೆಗಳೇ ನಡೆದಿಲ್ಲ ಅಂತನೂ ವಾದ ಮಾಡಿದ್ರು. ಓ, ಇದು ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ ತರ ಕಾಣಿಸುತ್ತೆ. 2026-27ರಿಂದ ನಾವು UGC ರೂಲ್ಸ್ ಪಾಲಿಸ್ತೀವಿ ಅಂತಾನೂ ಸರ್ಕಾರ ಹೇಳಿತ್ತು. ಹಾಗಾದ್ರೆ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ವಿಭಾಗೀಯ ಪೀಠ ಈ ವಾದವನ್ನೆಲ್ಲ ಕೇಳಿ ಅಂತಿಮವಾಗಿ ಏನ್ ತೀರ್ಪು ಕೊಡ್ತು? ಆ ವಿಭಾಗೀಯ ಪೀಠ ಇದೆಯಲ್ಲ, ಅದು ರಾಜ್ಯ ಸರ್ಕಾರದ ಅಪೀಲನ್ನ ಪೂರ್ತಿಯಾಗಿ ವಜಾ ಮಾಡ್ಬಿಡ್ತು. ಓಹೋ. ಸಿಂಗಲ್ ಜಡ್ಜ್ ಏನು ಆರ್ಡರ್ ಮಾಡಿದ್ರೋ ಅದನ್ನೇ ಎತ್ತಿ ಹಿಡಿತು. ಅಂದ್ರೆ 2025-26ನೇ ಸಾಲಿನಿಂದಲೇ, ಈಗಿಂದಲೇ UGCಯ 2018ರ ನಿಯಮಗಳ ಪ್ರಕಾರವೇ ನೇಮಕಾತಿ ಆಗಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದು. ಅಂದ್ರೆ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಖಡಕ್ ಸಂದೇಶ ಕೊಟ್ಟ ಹಾಗಾಯ್ತು. ಎಕ್ಸಾಕ್ಟ್ಲಿ. ಶಿಕ್ಷಣದ ಗುಣಮಟ್ಟ ಮುಖ್ಯ ಅನ್ನೋದನ್ನು ಒತ್ತಿ ಹೇಳಿದ್ರು. ಹಾಗಾದ್ರೆ ಸರ್ಕಾರದ ವಾದಕ್ಕೆ ಮನ್ನಣೆ ಸಿಗ್ಲೇ ಇಲ್ಲ. ಆದ್ರೆ ನೀವು ಹೇಳಿದ್ರಲ್ಲ, ಕೆಲವು ವಿಷಯಗಳಿಗೆ ಪರೀಕ್ಷೆನೇ ನಡೆದಿಲ್ಲ ಅಂತ, ಅಥವಾ ಕ್ಯಾಂಡಿಡೇಟ್ಸ್ ಶಾರ್ಟೇಜ್ ಬಗ್ಗೆ, ಅದಕ್ಕೆ ಕೋರ್ಟ್ ಏನಾದ್ರೂ ಪರಿಹಾರ ಹೇಳಿಲ್ವಾ? ಅದನ್ನ ಪೂರ್ತಿ ಕಡೆಗಣಿಸಿದ್ರಾ? ಇಲ್ಲ. ಅಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ.